ಹೆಂಗಿದೆ ನೋಡಿ, ಫಿನಾನ್ಷಿಯಲಿ ಗಂಡು ಮಗು ನಮ್ಮ ಮನೆಗೆ. ಈ ತವರಿ ಒಂಚೂರು ದೊಡ್ಡದಾಗೆ ಐತೆ ನೋಡ್. ಫೈನಲಿ ವಿ ರೀಚ್. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತವ್ರು ನೋಡಿ. ಇವಾಗ ಇದಕ್ಕೆ ನೀರು ಕೊಡ್ಸ. ಇಲ್ಲಿ ನಿಂತ್ಕೊಂಡ್ರೆ ದೇವ್ರು ನೋಡ್ಬೋದು ಒಳಗಡೆ. ಹೆಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಅನದರ್ ಡೇ ಅನದರ್ ವ್ಲಾಗ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಇವತ್ತು ಭೂಮಿ ಸಿದ್ದೇಶ್ವರ ಜಾತ್ರೆ. ಯುಗಾದಿ ಆಗಿದ್ದು 2ನೇ ದಿನಕ್ಕೆ ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ತೀವಿ. ಜಾತ್ರೆ ಅಂದರೆ ಅಲ್ಲಿ ನಮ್ಮದು ಗದ್ದೆ ಇದೆ ಕೊತ್ತತ್ತಿಯಲ್ಲಿ, ಆಯಿತಾ. ಅಲ್ಲಿ ನಮ್ಮ ಗದ್ದೆ ಹತ್ರ ನಾವು ಧೂಪ ಹಾಕ್ಸ್ಬೇಕು, ನಾನ್ ವೆಜ್ ಅಡುಗೆ ಮಾಡಿ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇವಾಗ ಎದ್ದಿದ್ದೀನಿ. ಇಲ್ಲಿ ನೋಡಿ, ಇದು ನಾವು ಹಾಲುಂಡ ಡೈರಿಗೆ ಹಾಲು ಹಾಕೋ ಟಿಪ್ಪನ್ನು. ಇದರಲ್ಲಿ ಇಷ್ಟು ಹಾಲು ಯಾವಾಗಲೂ ಮಿಕ್ಕುತ್ತೆ. ಇವಾಗ ಇದನ್ನು ಹಿಂಗೆ ತಗೊಂಡು ಹಾಲು ಮಕ್ಕಕ್ಕೆ ಹಿಂಗೆ ಹಚ್ಕೊಳ್ಳೋದು. ಹಿಂಗೆ ಹಚ್ಕೊಳ್ಳೋದು ಹಾಲನ್ನ. ಗೈತಾ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ಇವಾಗ ಹೊರಡಬೇಕು. ಆಲ್ರೆಡಿ 8 ಗಂಟೆ ಟೈಮು. ಇವಾಗ ಪಾತ್ರೆ ಇದೆ, ಪಾತ್ರೆ ತೊಳೆದು ಹೊರಡಬೇಕು. ನನ್ನ ತಮ್ಮ ಎಲ್ಲ ರೆಡಿಯಾಗಿದ್ದಾರೆ ನೋಡಿ, ಎಲ್ಲರೂ ರೆಡಿಯಾಗಿದ್ದಾರೆ. ಮನೆಯೆಲ್ಲ ನೀಟಾಗಿ ಗುಡಿಸಿ ಎಲ್ಲ ಮಾಡಿ ಆಗಿದೆ. ಪಾತ್ರೆ ಒಂದು ತೊಳಿಬೇಕು. ಇವಾಗ ಪಾತ್ರೆ ತೊಳಿಯೋಕೆ ಹೋಗ್ತಾ ಇದ್ದೀನಿ ನಾನು. ಏನು ಗೊತ್ತಾ, ಲಾಸ್ಟ್ ವರ್ಷ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊತ್ತಿಗಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ನನ್ನ ಫಸ್ಟ್ ಎವರ್ ವಿಡಿಯೋ 2 ಮಿಲಿಯನ್ಸ್ ರೀಚ್ ಆಗಿದೆ. ಅದು ನನ್ನ ಫಸ್ಟ್ ವಿಡಿಯೋ ಇದೆ. ಭೂಮಿ ಸಿದ್ದೇಶ್ವರ ಜಾತ್ರೆದು ವಿಡಿಯೋ ಮಾಡಿದ್ದೆ, ಅದು 2 ಮಿಲಿಯನ್ಸ್ ಹೋಗಿತ್ತು. ಅದೇ ನನ್ನ ಫಸ್ಟ್ ವಿಡಿಯೋ 2 ಮಿಲಿಯನ್ಸ್ ಹೋಗಿದ್ದು. ಇವತ್ತು ಬರೀ ಅವಾಗ ಇನ್ಸ್ಟಾಗ್ರಾಮ್ ರೀಲ್ ಮಾಡಿದ್ದೆ, ಇವತ್ತು ಯೂಟ್ಯೂಬಲ್ಲಿ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. 1 ವರ್ಷದಲ್ಲಿ ಎಷ್ಟು ಡಿಫ್ರೆನ್ಸ್ ಅಲ್ವಾ. ನಮ್ಮ ಮನೆಯಲ್ಲಿ 20 ರೂಪಾಯಿನ ಕಾಯಿನು, 1986 20 ಪೈಸೆ ಕಾಯಿನು. ಗೈಸ್, ರೆಡಿ ಆಗಿದ್ದೀನಿ. ಇವಾಗ ಎಲ್ಲರೂ ಹೊರಡಬೇಕು. ಆಲ್ರೆಡಿ ಕಾರ್ಗೆಲ್ಲ ತುಂಬಿದ್ದೀವಿ ನಾವು. ಇದು ನನ್ನ ಡ್ರೆಸ್ಸು ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ನನ್ನ ತಂಗಿ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿರೋದು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಸ್ಕೂಟಿಲಿ ನಾನು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಶ್ರೀಮುದ್ದು. ಕಾರಲ್ಲಿ ನಮ್ಮ ಅತ್ತಿಗೆ ಬರ್ತಿದ್ದಾರೆ. ಅದಕ್ಕೆ ತಾನ್ಯ, ನಮ್ಮ ಅಪ್ಪ, ನಮ್ಮ ಮಮ್ಮಿ, ನನ್ನ ತಮ್ಮ ಮತ್ತು ಅಷ್ಟು ಜನ ಹೋಗ್ತಾರೆ ಕಾರಲ್ಲಿ. ಇವಾಗೆಲ್ಲ ಪ್ಯಾಕ್ ಆಗಿದೆ. ಕೊಡಿ, ಇವರೆಲ್ಲರೂ ನೋಡಿ ಹೆಂಗೆ ರೆಡಿಯಾಗಿ. ಇವಳು PT ಟೀಚರ್ ಥರ ರೆಡಿ ಆಗವಳೆ. ನಮ್ಮ ಅಪ್ಪ ನೋಡಿ ಹಸಿರು ಟವಲ್ ರೈಟ್ ಸಂಘ. ನಮ್ಮ ಅಕ್ಕನ ಮುಖ ತೋರ್ಸಂಗಿಲ್ಲ ಗೈಸ್. ಇದು ನಮ್ಮ ಶ್ರೀಮುದ್ದು ಛತ್ರಿ ಎಲ್ಲ ಹುಡಿಕಂತವ್ರೆ. ನಮ್ಮ ಮಮ್ಮಿ ಪೂಜೆ ಮಾಡ್ತೈತೆ ಅನಿಸುತ್ತೆ ಎಲ್ಲ. ಹಾಂ, ಎಸ್, ನಮ್ಮ ಮಮ್ಮಿ ಪೂಜೆ ಮಾಡ್ತೈತೆ ನಮ್ಮ ದೇವರಿಗೆ. ನನ್ನ ತಮ್ಮ ನೀರು ಕುಡಿತವನೆ. ಕಾರಲ್ಲಿ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಅಲ್ಲ ಈ ಬಟ್ಟೆ, ನನ್ನ ತಂಗಿ ಕೊಟ್ಟಿರೋದು. ಚೆನ್ನಾಗಿದೆಯಾ ಶ್ರೀಮುದ್ದು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಎಲ್ಲ ಮಸಾಲೆ ಎಲ್ಲ ಇಲ್ಲೇ ರುಬ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಒಳಕಲ್ಲಿಲ್ಲ, ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಿ. ಚಿಕನು, ಕೋಳಿ ಅಲ್ಲಿ ಕೆಳಗಡೆ ತಗೋಬೇಕು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನನ್ನ ತಮ್ಮ. ನೋಡಿ, ಇಲ್ಲೇ ಕೀ ಬಿಟ್ಬಿಟ್ಟು ಹೋಗೋಣ. ಇದು ಹೆಂಗೆ ಗೈಸ್ ತೆಗಿಯೋದು ಗೊತ್ತಿಲ್ಲ ನನಗೆ. ಇದನ್ನ ಚಂದಿದ್ದೀನಿ, ಹೆಂಗೋ ತೆಗಿಯೋದು. ತೆಗೆದ್ರೆಲ್ಲ ಬಿದೋಗ್ಬಿಡುತ್ತೆ ಗೈಸ್. ಇಲ್ಲಿ ನನ್ನ ಹತ್ರಕ್ಕೆ ಚೆನ್ನಾಗೇ ಬಂದ ಅವನು. ಇವರಿಬ್ರು ಟ್ವಿನ್ಸು ಗೈಸ್. ಇವನು ಟ್ವಿನ್ಸ್. ಅವ್ನು ಎತ್ಕೊಂಡು ಹೋಗ್ಬಿಟ್ಟಿದ್ವಿ ಅಂತ ಇವ್ನು ಅಳ್ತಾವನೆ ಗೈಸ್. ಪ್ಲ್ಯಾನ್ ಚೇಂಜ್ ಆಗಿ ನಾನು ನನ್ನ ತಂಗಿ ಕಾರಲ್ಲಿ ಬರ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮತ್ತು ಇನ್ನೊಬ್ಬ ಲವಿತ್ತು, ನಮ್ಮ ಕಾವ್ಯ, ನಮ್ಮ ಶ್ರೀಮುದ್ದು 4 ಜನ ಸ್ಕೂಟಿಯಲ್ಲಿ ಬರ್ತಾರೆ. ಯಾಕಂದರೆ ಅದಕ್ಕೆ ಇನ್ನೂ ರೆಡಿಯಾಗಿರಲಿಲ್ಲ, ಬರ್ತಾವ್ರೆ. ನಾವು ಇಷ್ಟು ಜನ ಆಲ್ರೆಡಿ ಹೋಗ್ತಾ ಇದೀವಿ. ಯಾಕಂದರೆ ಇಲ್ಲಿ ಕೋಳಿ ತೊಗೋಬೇಕು ನಾವು ನಮ್ಮೂರಲ್ಲೇ. ಇವಾಗ ಅಲ್ಲಿ ನಿಲ್ಲಿಸಿ ಕೋಳಿ ತೊಗೊಂಡು ಹೋಗ್ತೀವಿ. ನಮ್ಮ ಪಾಪ ತಿರ್ಗಪಲ್ಲಿ ಹೊಸದಾಗಿ ಅಪ್ಪ ಚಂದು ಕೋಳಿ ಅಂಡ್ ಮಮ್ಮಿ, ನಾನು, ನನ್ನ ತಂಗಿ, ನಮ್ಮ ತಾನ್ಯ. ಓವರ್ ಆಯ್ತು, ಇನ್ನೂ ಹಾಕ್ತೀನಿ ಅಂತ್ಯಾ.
ಹೆಚ್ಚಾಗಿದ್ದೀವಿ, ಇಲ್ಲಿ ಇಳಿತಾ ಇದ್ದೀವಿ ನೋಡಿ. ಇವಾಗ ಇದೆಲ್ಲ ಎತ್ಕೊಂಡು ಹೋಗೋದು ಇರೋದು ಹರಸಾಹಸ. ನಮ್ಮಪ್ಪ ಕೋಳಿ ಹಿಡ್ಕೊಂಡೈತೆ 2. ಇವಾಗ ಇಲ್ಲೆಲ್ಲ ಲಗೇಜ್ ಎಲ್ಲ ಎತ್ಕೋಬೇಕು. ಈ ದಾರಿಲಿ ಇವಾಗ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದು ಕಾರು ಬೈಕ್ ಒಂದು ಹೋಗುತ್ತಷ್ಟೇ, ಕಾರೆಲ್ಲ ಹೋಗಲ್ಲ. ಸೊ ಇಲ್ಲಿ ನಿಂತಿದ್ದೀವಿ. ಇವಾಗ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕು. ಇವಾಗ ಸ್ಟಿಯರ್ ನಾನು ಹಿಂಗೆ ಕ್ಯಾನ್ ಎತ್ಕೊಂಡು ಹೋಗಿದ್ದೆ, ಈ ಸತಿನೂ ನಾನೇ ಕ್ಯಾನ್ ಎತ್ಕೋಗ್ಬೇಕು. ನಮ್ಮ ಮನೇಲಿ ಗಂಡು ಮಗ ನಾನೇ. ಇವಳು ಫಿನಾನ್ಷಿಯಲಿ ಗಂಡು ಮಗು, ನಮ್ಮ ಮನೆಗೆ ಫಿನಾನ್ಷಿಯಲಿ ಗಂಡು ಮಗು ಆಗಿದ್ದಾಳೆ. ನಮ್ಮ ಮನೆಯವರೆಲ್ಲ ನೋಡಿ ಒಬ್ಬೊಬ್ಬರಾಗೆಲ್ಲ ಎತ್ಕೊಬತ್ತವ್ರೆ. ತಾನ್ಯಾ ಇವರು ಗೈಸ್ ಅಲ್ಲ, ಇವ್ರಿಗೆ ಎತ್ಕೊಂಬರಕ್ ಕಷ್ಟ. ನಾನು ಕ್ಯಾನ್ ಎತ್ಕೊಂಡು ಎಷ್ಟು ತೂಕದ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ, ಬರೋರ್ಗೆ ಕಷ್ಟ ಇವರಿಗೆ. ಟಾಸ್ಕು ಈ ಸಣ್ಣ ತೇವ್ರಿ ಮೇಲೆ ನಡ್ಕೊ ಹೋಗ್ಬೇಕು. ದೊಡ್ಡದಾಗೈತಾ? ಅಯ್ಯೋ, ಈ ತೇವ್ರಿ ಒಂಚೂರು ದೊಡ್ಡದಾಗೆ ಐತೆ. ಇಲ್ಲೇ ಬಿಡ್ಬೇಕಂತೆ. ಕೀರ್ತಿ ನಾನು ಚಪ್ಪಲಿ ಬಿಚ್ಚೆ, ಸ್ವಲ್ಪ ಚಪ್ಪಲಿನ ಇಲ್ಲೇ ಬಿಟ್ಟು ಅಲ್ಲಿದೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಚಿಕ್ಕ ತೇವ್ರಿ ಬಿಚ್ಚೆ. ಇರೋ ಕ್ಯಾನ್ ಹಿಡ್ಕು ಚಂದ. ಅಪ್ಪ ಇದು ಪ್ಲೇಸ್ ನೋಡಿ ಹೆಂಗಿದೆ. ಮಮ್ಮಿ ನಮ್ಮ ಜಾಗ ಯಾವುದು ಮಮ್ಮಿ? ಇದರಲ್ಲಿ ಯಾವುದು? ಅಲ್ಲಿ ನಮ್ಮ ಅಪ್ಪ ಹೋಗ್ತಾ ಇತ್ತಲ್ಲ, ಇಲ್ಲಿಂದ ಈ ತೆಂಗಿನ ಮರದಿಂದ ಅಲ್ಲಿವರ್ಗ. ಅಲ್ಲಿಂದ ಗೈಸ್ ನಮ್ದು ಮರ ನಮ್ದು ಗದ್ದೆ, ಆ ತೆಂಗಿನ ಮರ ಇಂದ ಇಲ್ಲಿವರೆಗೂ ನಮ್ದು. ಸೊ ಈ ಗದ್ದೆಗೆನೆ ನಾವು ಧೂಪ ಹಾಕ್ಸೋದು. ಯಾಕಂದ್ರೆ ಇಲ್ಲಿ ಹಾವಿರುತ್ತೆ ಅಂತಾರ ಮಮ್ಮಿ, ಹಾವಿರುತ್ತೆ ಅಂತಾನೆ. ಏನಂತ ಅಂದ್ರೆ ಭೂಮಿ ಸಿದ್ದೇಶ್ವರ ಅಂತ ಈ ಅಕ್ಕಪಕ್ಕ ಇರೋರೆಲ್ಲರೂ ಮಾಡ್ತಾರೆ. ಗೈಸ್ ಫೈನಲಿ ವಿ ರೀಚ್ಡ್. ನನಗೆ ಈ ಪ್ಲೇಸು ತುಂಬ ಇಷ್ಟ. ಯಾಕಂದರೆ ಇದೇ ನಮ್ಮ ಗದ್ದೆ. ಇದು ಗದ್ದೆನಾ? ಇದು ನಮ್ಮ ಗದ್ದೆ. ಆ್ಯಂಡ್ ಈ ಜಾಗ ಏನಿದೆ ಇದೆಲ್ಲನೂ ಎಲ್ಲರೂ ಸೇರಿ ದೇವ್ರಿಗೆ ಅಂತ ಬಿಟ್ಟಿರೋ ಜಾಗ. ಇಷ್ಟು ಅಗ್ಗಳನ್ನು ದೇವ್ರಿಗೆ ಅಂತ ಬಿಟ್ಟಿದ್ದಾರೆ. ತೋರಿಸ್ತೀನಿ. ಇಲ್ಲೇ ಕಾಲುವೆ ಹರಿತಾ ಇದೆ. ಆ್ಯಂಡ್ ಇದು ಗದ್ದೆ ನಮ್ಮದು. ಇದು ತೆಂಗಿನ ಮರನೂ ನಮ್ಮದೇ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತೆಂಗಿನ ಮರ, ಅಲ್ಲಿವರೆಗೂ ನಮ್ಮದು. ತೋರಿಸ್ತೀನಿ. ಈ ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸು. ಚಿಕ್ಕ ವಯಸ್ಸಿಂದ ನನಗೆ ಯಾವ ವರ್ಷನೂ ನಾನು ಮಿಸ್ ಮಾಡ್ಕೊಂಡಿಲ್ಲ ಈ ಜಾಗನ. ಇವಾಗ ನಮ್ಮ ಅಪ್ಪ ಇಲ್ಲೆಲ್ಲ ಗುಡಿಸ್ತವ್ರೆ. ಇಲ್ಲೇ ಅಡುಗೆ ಮಾಡೋದು ನಾವು. ಇಲ್ಲಿ ಅಡುಗೆ ಮಾಡ್ತೀವಿ ಇವಾಗ. ಈ ಹೋದ ವರ್ಷ ಮಾಡಿ ಹೋಗಿದ್ದು ಇವಾಗ ಹಾಗೆ ಇದೆ ನೋಡಿ. ಇವಾಗ ಇದು ಸ್ವಲ್ಪ ತೋಡ್ಬಿಟ್ಟು ಇದೇ ಜಾಗದಲ್ಲಿ ಮತ್ತೆ ಮಾಡೋದು. ಲಾಸ್ಟ್ ಇಯರ್ ನಾವು ಹಚ್ಬಿಟ್ಟು ಹೋಗಿದ್ವಲ್ಲ ದೀಪ, ಅದು ಇಲ್ಲೇ ಇದೆ. ಇಲ್ಲೇ ನಾವು ಗೂಡು ಹಾಕಿ ದೀಪ ಹಚ್ಚೋದು. ಒಟ್ಟಾಗ್ತೈತ್ ಕಣೋ ಚಂದು. ಇದು ಇಷ್ಟಾಗಲ್ಲ ನಮ್ಮ ಜಾಗನಾ. ಇಲ್ಲಿ ಇದೆಲ್ಲ ಈ ಮರದಿಂದ ಇಲ್ಲೆಲ್ಲ ನಾವು ಕುತ್ಕೊಳ್ಳೋದು, ನಾವು ಇದು ಮಾಡ್ತೀವಿ. ಇಲ್ಲಿ ಇವಾಗ ಕೊತ್ತತ್ತಿಯವರು ಮತ್ತು ಮತ್ತಳ್ಳಿಯವರೆಲ್ಲರೂ ಇಲ್ಲಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ನೀರು ನಿಂತಿದೆ, ಬಟ್ ಆ ನೀರು ಚೆನ್ನಾಗಿಲ್ಲ ಗೈಸ್. ಇಲ್ಲೇ ನೀರು ಹರಿತಾ ಇರುತ್ತಲ್ಲ, ಇದೇ ನೀರಲ್ಲಿ ಇವಾಗ ಪಾತ್ರೆ ತೊಳ್ಕೊಳ್ಳೋದು ಎಲ್ಲ ಇಲ್ಲೇ. ಬಟ್ ಅಡುಗೆ ಮಾಡೋಕ್ಕೆಲ್ಲ ನಾವು ಫಿಲ್ಟರ್ ನೀರು ತಂದಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಇವಾಗ ಯಾರೂ ಇಲ್ಲ ಜನ. ನಾವು ಬಂದಾಗ ಇಲ್ಲಿ ಯಾರೂ ಇಲ್ಲ. ಬಟ್ ಇನ್ನೊಂದು 10 ನಿಮಿಷ ನೋಡ್ಕೊಳ್ಳಿ. ಓನಮ್ಮ, ಹಾಂ, ಇನ್ನು 10 ನಿಮಿಷ ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟಿರ್ತಾರೆ ಜನ. ನೋಡಿ ಇಲ್ಲೆಲ್ಲ ಸೌದೆ ಎಲ್ಲ ಇಟ್ಟು ಹೋಗಿದ್ದಾರೆ ಅಡುಗೆ ಮಾಡೋಕ್ಕೆ. ಆಮೇಲೆ ಇಲ್ಲಿ ನಾವು ಯಾವ ಸಿಲಿಂಡ್ರು ಆಗಲಿ ಗ್ಯಾಸ್ ಆಗಲಿ ಯೂಸ್ ಮಾಡ್ಕೊಂಡು ಇಲ್ಲಿ ಅಡುಗೆ ಮಾಡಬಾರ್ದು, ಒಲೆನಲ್ಲೇ ಮಾಡಬೇಕು. ಅದು ಪದ್ಧತಿ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪ್ಲೇಸ್. ಇಲ್ಲಿ ದೇವರು, ಇಲ್ಲಿ ಎಲ್ಲರೂ ಅಡುಗೆ ಎಲ್ಲ ಆದಮೇಲೆ ಇವ್ರನ್ನ ಕರೆಸಿ ಇಲ್ಲಿ ಎಲ್ಲರೂ ತಂದು ಇಲ್ಲಿ ಎಡೆ ಹಾಕಿ, ಇಲ್ಲಿ ಮೇಯ್ನು ಭೂಮಿ ಸಿದ್ದೇಶ್ವರಂಗೆ ಎಡೆ ಹಿಕ್ಕಿ ಪೂಜೆ ಮಾಡ್ತಾರೆ. ತೋರಿಸ್ತೀನಿ ಅದೆಲ್ಲನೂ. ಆ್ಯಂಡ್ ಐ ಲವ್ ದಿಸ್ ಪ್ಲೇಸ್. ಯಾವ ಶೂಟಿಂಗ್ ಪ್ಲೇಸ್ಗೂ ಈ ಪ್ಲೇಸ್ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಎಲ್ಲರೂ ಬರ್ತಾರದು ಇವಾಗ. ನಮ್ಮ ಅತ್ತಿಗೆ, ನಮ್ಮ ಕಾವ್ಯ, ನಮ್ಮ ಚಿಕ್ಕ ಮಾವ ಎಲ್ಲರೂ ಬರ್ತಿದ್ದಾರೆ ಗಡಿಗೆ ಹೊತ್ಕೊಂಡು. ಅವರು ಬಂದ್ಬಿಟ್ರು ಎಲ್ಲರೂ. ಇವಾಗ ಎಲ್ಲರೂ ಬಂದವ್ರೆ. ಇಲ್ಲಿ ನೀರು ತರಬೇಕಂತೆ, ನೀರು ತೊಗೊಂಬರೋಣ. ಇವಾಗ ಇದೆಲ್ಲ ತೊಳ್ಕೊಂಬರ್ಬೇಕು ಒಂದ್ಸತಿ ಇಲ್ಲಿ. ಗೈಸ್ ಇವಾಗ
ಬಂದ ತಕ್ಷಣ ನಾವು ಮಾಡೋ ಕೆಲಸ ಏನು ಗೊತ್ತಾ, ಇಲ್ಲಿ ಹಿಡ್ಕೊಂಡು ಜೋಕಾಲಿ ಆಡೋದು. ಯಾಕಂದ್ರೆ ಇಲ್ಲೆಲ್ಲ ಜನ ಬಂದ್ಬಿಡ್ತಾರೆ, ಆಡೋಕ್ಕಾಗಲ್ಲ ಆಯ್ತಾ. ಅವ್ರು ಬರೋಕ್ಕಿಂತ ಮುಂಚೆ ನಾವು ಹೋಗಿ ಹಿಂಗೆ ಆಡ್ಬಿಡ್ತೀವಿ. ಬಿಡೋಗ್ತೀನಿ ಅನ್ಸುತ್ತೆ. ನಾನು ತೂಕ ಇದ್ದೀನಿ ಜಾಸ್ತಿ ಆಡೋಕ್ಕೆ ಆಯ್ತಲ್ಲ. ಇದನ್ನ ಇಲ್ಲಿ ಆಡ್ತಾ ಇದ್ದೆ. ಈ ಪೂರ್ವಿ ಅವರೆಲ್ಲ ಆಡ್ಬೋದಲ್ಲ ಪೂರಿ? ಲೆಟ್ಸ್ ಶಿ ಈಸ್ ಟ್ರೈಯಿಂಗ್ ನಾವು. ಟ್ರೈ ಪೂರ್ವಿ, ಬೇಗ ಟ್ರೈ ಮಾಡ್ಬೇಕು. ನಮ್ಮ ಹತ್ರ ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಹಾಕಪ್ಪ. ಇವಾಗ ಇಲ್ಲಿ ಗುಪ್ಪಿ ಕೂರಿಸ್ತಾರೆ ಅಲ್ಲೊಂದು ಅಂದರೆ ಪಾತ್ರೆ ಫಿಟ್ಟಾಗಿ ಕೂರ್ಬೇಕಲ್ಲ. ಅದಕ್ಕೆ ಇವಾಗ ನಮ್ಮಪ್ಪ ಅದನ್ನೇ ಕಲಸಿ ಇದನ್ನ ತೋಡಿದ್ದು ಮಣ್ಣಲ್ಲೇ ಇಲ್ಲಿಟ್ಟು ಗುಪ್ಪಿ ಕೂರಿಸ್ತಾರೆ. ಇವಾಗ ಪಾತ್ರೆಗಳು ಕೂರ್ಲಿ ಕರೆಕ್ಟಾಗಿ ಅಂತ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತವ್ರು ನೋಡಿ. ಇವಾಗ ನಾನು ಹೋಗ್ತೀನಿ. ನೀರು ಹಚ್ಬಾರ್ದು. ಈಗ ನಾನು ಹೋಗ್ತೀನಿ, ಕೈ ತುಳಿಬೇಕು. ಹೆಂಗೆಲ್ಲ ಎರ್ಚ್ಬಾರ್ದು, ಹೊಡಿತೀನಿ. ನೀರು ಆಯ್ತದೆ ಕ್ಯಾಮ್ರಾಗೆ. ಸುಮ್ಮನಿರಿ. ನಮಗೆ ಎರ್ಚ್ಬೇಡ, ಸುಮ್ಮನಿರ. ಹೊಡಿತಾಗ್ತೀವಿ ಅಲ್ಲಿ. ಬಟ್ಟೆ ಇದಾಯ್ತದೆ, ಸುಮ್ಮನಿರು. ಬೇಡ, ವಿಡಿಯೋ ಮಾಡಬೇಕು. ಸುಮ್ಮನಿರವಾ ಪೂರ್ವಿ. ಶ್ರೀಮುದು ಪ್ಲೀಸ್. ಶ್ರೀಮುದು ಇವೇನಿವು? ಗಾಯ್ಸ್, ಇವಾಗ ಮಸಿ ಬಳಿತಾ ಇದೀವಿ. ಯಾಕಂದ್ರೆ ಇವಾಗ ಹಿಂಗ್ ಮಸಿ ಬೆಳೆದ್ರೆ ಏನದು ಹೊಗೆನ ಬೂದಿ ತುಂಬ್ಕೊಳ್ಳುತ್ತಲ್ಲ, ಅದಾಗಲ್ಲ. ಅದಕ್ಕೆ ಅಲ್ಲ ಆಟ ಆಡ್ತಾವ್ರ ಅವರೆಲ್ಲ. ಹಿಂಗೆ ಹಾಕಿದ್ರೆ ಇದು ಹಿಂಗೆಲ್ಲ ಮಸಿ ಆಗಿರುತ್ತಲ್ಲ, ಬೋಸಿ ಹಿಂಗೆ ಮಸಿ ಆಗಲ್ಲ. ಅದಕ್ಕೆ ಹಿಂಗೆ ಮಣ್ಣು ತಗೊಂಡು ಹಿಂಗೆ ಹಾಕಿ ಆಮೇಲೆ ಒಲೆ ಮೇಲೆ ಇಡ್ತಾರೆ. ಒಲೆ ರೆಡಿ ಆಗೈತೆ ನೋಡಿ, ಅಲ್ಲಿ ತೋರಿಸ್ತಿರ್ತಿ. ಒಲೆ ರೆಡಿ ಆಗೈತೆ. ಈಗ ಇದರಲ್ಲಿ ನೀರು ಇಟ್ಬಿಟ್ಟು ಮಾಡ್ತಾರೆ ಗೈಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಭೂಮಿ ಸಿದ್ದೇಶ್ವರಂಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಗೈಸ್. ಪೂಜೆ ಮಾಡ್ತೈತೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಚಿಕನ್ ಕಟ್ ಮಾಡಿ, ಇಲ್ಲೇ ಕೋಳಿ ಕಟ್ ಮಾಡ್ಬೇಕಲ್ವ ಮಮ್ಮಿ? ಇವಾಗ ಇಲ್ಲೇ ಕೋಳಿ ಕಟ್ ಮಾಡಿ ಅದನ್ನ ಇಲ್ಲೇ ಕ್ಲೀನ್ ಮಾಡಿ ಆಮೇಲೆ ಮಾಡಬೇಕು. ನಮ್ಮ ತಮ್ಮ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಬೋರ್ ನೀರು ಕುಡಿಯೋಕೆ ಅದು ಬಿಟ್ಟಿರೋದವರು. ನಾನು ಬೇರೆ ತಲೆ ಮೇಲೆ ಹೊತ್ಕೊಂಡ್ಬಂದೆ ಅದನ್ನ. ಕೋಳಿಗಳು ಗೈಸ್ ಇದು. ಆಮೇಲೆ ನಮ್ಮನ್ನ ಬೈಕೋಬೇಡಿ ಆಯಿತಾ, ಯಾಕಂದರೆ ಇದೆಲ್ಲ ಸಂಪ್ರದಾಯ ದೊಡ್ಡವ್ರು ಮಾಡಿರೋದು, ಹಂಗಾಗಿ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನಂಬಿಕೆ ಇದನ್ನು ಮಾಡಿಲ್ಲ ಅಂದರೆ ಏನಾದರೂ ಕೆಟ್ಟದಾಗ್ಬಿಟ್ರೆ ಅನ್ನೋ ಭಯದಲ್ಲಿ ನಾವು ಮಾಡ್ತೀವಿ ಅಷ್ಟೇ. ಈಗ ಇದೆರಡು ಕೋಳಿನ ಇಲ್ಲೇ ಕಟ್ ಮಾಡಿ ದೇವ್ರಿಗೆ ಅರ್ಪಿಸಿ ಊಟ ಮಾಡಬೇಕು, ಅಲ್ಲ ಅಡುಗೆ ಮಾಡಬೇಕು. ಈಗ ನಮ್ಮ ಮಮ್ಮಿ ಸೌದೆ ಆಗ್ತೈತೆ. ಓ ಹಚ್ತವ್ರೆ. ಈಗ ನೋಡಿ 1 ಅವರಲ್ಲೆಲ್ಲ ಅಡುಗೆ ಆಗೋಯ್ತದೆ ಗೈಸ್. 1 ಅವರ್ ಸಾಕು, ಪಟ್ ಅಂತ ಅಡುಗೆ ಆಗೋಯ್ತದೆ. ಈಗ ಚಟಾಪಟ. ಇವಾಗ ಇದಕ್ಕೆ ನೀರು ಕುಡಿಸಿ ಅದು ಹಿಂಗೆ ತಲೆ ಒದ್ರದ್ಮೇಲೆ ಕಟ್ ಮಾಡ್ತಾರೆ. ಬೈತೀರಾ ಆಮೇಲೆ, ಅದಕ್ಕೆ ನಾನು ತೋರಿಸಲ್ಲ ಕಟ್ ಮಾಡೋದೆಲ್ಲ. ಕಟ್ ಮಾಡಿ ಎಲ್ಲ ಆದಮೇಲೆ ಕ್ಲೀನಿಂಗ್ ಟೈಮಲ್ಲಿ ತೋರಿಸ್ತೀನಿ. ಈಗ ಕಟ್ ಮಾಡೋದೆಲ್ಲ ತೋರಿಸಲ್ಲ, ವೈಲೆನ್ಸ್ ಆಗ್ಬಿಡುತ್ತೆ ಆಮೇಲೆ. ಅವಳು ನೋಡು. ಈಗ ನೋಡಿ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾವ್ರೆ. ಅವರೆಲ್ಲ ನೋಡಿ ಗುಂಡಿ ತೋಡ್ತಾವ್ರೆ. ಇವ್ರು ನೋಡಿ ಇವರಿಬ್ರನ್ನ ಆಟ ಆಡ್ಕೊಂಡಿದ್ರು ಅವರೇ ಇಲ್ಲೇ. ಕುಣಿದ್ರೆ ಚೆನ್ನಾಗೇ. ಹಾಂ, ಇವರಿಬ್ರು ಆಟ ಆಡ್ತಾವ್ರೆ. ಇವರಿಬ್ರು ನನ್ನ ಬಿಟ್ಬಿಟ್ಟು ಸೆಲ್ಫಿ ತಗೊಂತಾರೆ ನೋಡಿ. ಇವರು ಎಲ್ಲ ಇವಾಗ ಒಬ್ಬೊಬ್ರಾಗಿ ಬರ್ತಾವ್ರೆ ತಗೊಂಡು. ಅಲ್ಲಿ ನೋಡಿ, ಅಂದರೆ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಜನ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ಅಂದರೆ, ಇವಾಗ ಇಲ್ಲೆಲ್ಲ ನಾವು ಅಡುಗೆ ಮಾಡ್ತೀವಲ್ವಾ, ಇಲ್ಲೆಲ್ಲ ನಾವು ಇವಾಗ ಅಡುಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಬೋರ್ ನೀರು ಬಿಟ್ಟವ್ರೆ. ಅಂದರೆ ಜನ ಕುಡಿಯೋಕ್ಕೆ ಇಡ್ಕೊಳ್ಳಿ ಅನ್ನೋ ಇಂಟೆನ್ಷನಲ್ಲಿ ಅವರು ಅವ್ರ ಗದ್ದೆಗೆ ಬೋರ್ ನೀರು ಬಿಡ್ತಾರಲ್ವ, ಅವಾಗ ನಾವು ಇಡ್ಕೊಂಡು ಕುಡಿಬೋದು ಅನ್ನೋ ಇಂಟೆನ್ಷನಲ್ಲಿ ಅವ್ರು ಬೋರ್ ನೀರು ಬಿಡ್ತಾರೆ. ಹಳ್ಳಿಗಳಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರ್ತಾರೆ. ಸಿಟಿಯಲ್ಲಿ ನಮ್ಗೆ ಯಾಕೆ ಕೊಲೆ ಮಾಡ್ತಾಯಿದ್ರು, ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ನೋಡಿ ಗಾಯ್ಸ್, ಇವಳು ನೋಡಿ, ಇವಳು ಹೋಗಿ ಕುತ್ಕೊಳ್ಳಿ ಅಂದರೆ ಇಲ್ಲೇ ವಿಡಿಯೋ ಮಾಡ್ಕೊ. ಇವಾಗ ಮಿಷಿನಲ್ಲೆಲ್ಲ ಬೆಂಕಿ ಬಿಟ್ಟು ಮಾಡ್ತಾರಲ್ವಾ. ನಾವು ಹೆಂಗೆ ಅಂದರೆ ಬಿಸಿನೀರು ಒಳಗಡೆಗೆ ಹಾಕಿ, ಹಾಂ ಅಯ್ಯೋ ಗ್ಯಾಸಲ್ಲಿ ಬಿಟ್ಟು ಮಾಡ್ತಾರಲ್ವಾ. ನಾವಿವಾಗ ಹಿಂಗೆ ಬಿಸಿನೀರು ಒಳಗಡೆ ಗಜ್ಜಿದ್ರೆ ಪುಕ್ಕ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಬಿಡಿಸ್ತಾವ್ರೆ, ಸೀತವ್ರೆ.
ಲಾಸ್ಟ್ ವರ್ಷ ನಾನು ನಮ್ಮ ಮಮ್ಮಿ ಜೊತೆ ನಾನು ಮಾಡ್ತಿದ್ದೆ, ಈ ಸತಿ ನಮ್ಮ ಅದಕ್ಕೆ ಮಾಡ್ತಾ ಇದೆ. ಇವರಿಬ್ರಂತೂ ಎಲ್ಲಿ ಕಟ್ ಮಾಡ್ತಾವಿ ಅಲ್ಲೇ, ಇವರಿಬ್ರು ಒಳಕ್ಕೆ ಹೋಯ್ತಾ ಕೂತವ್ರು ಒಲೆ ಒಳಗಡೆಗೆ. ಅಯ್ಯೋ ನಮ್ಮ ಮಮ್ಮಿ ನೋಡಿ, ನೀರು ಇದ್ದಿಲ್ಲ ಅಂದ್ರೆ ಈ ನೀರಲ್ಲಿ ತಲೆ ತೊಳಿತಿದೆ. ನಾ ಬೋರ್ ನೀರಿಲ್ಲ ಅಂದ್ರೆ ಅಲ್ಲೇ ಹಸಿ ಅಜ್ಜಿ ಎಲ್ಲ ಅದನ್ನೇ ಕುಡಿದು ಬಿಡೋರು. ಬೋರ್ ನೀರು ಐತಲ್ಲ, ಈಗ ಬೋರ್ ನೀರಂತೆ. ಇವಾಗ ನಮ್ಮ ಮಮ್ಮಿ ನೋಡಿ ಇಲ್ಲೇ ಹೇಳ್ತು ತೊಳಿ ಅಂತ, ಇಲ್ಲಿಗೆ ಬರ್ತಾ ಇದ್ದೀನಿ. ಇವಾಗ ಬೋರ್ ನೀರಲ್ಲಿ ತೊಳ್ಕೊ ಹೋಗ್ಬೇಕಿದ್ನ. ಇಲ್ಲಿ ಟಚ್ ಮೀ ನಾಟ್ ಪ್ಲಾಂಟ್. ಎಲ್ಲರೂ ಜಾತ್ರೆಗೆ ಹೋಗ್ತವ್ರಾಗ್ಲೇ. ಇಲ್ಲಿ ಇವರೆಲ್ಲ ಜಾತ್ರೆಗೆ ಹೋಗ್ತವ್ರೆ. ನಾನು ತಟ್ಟೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ಹೋಗ್ತೀನಿ, ಅದಕ್ಕೆ ನಾನು ಎಲ್ರು. ಇವರೆಲ್ಲ ಇವಾಗಲೇ ಹೋಗ್ತವ್ರೆ. ಅಲ್ಲಿ ನಮ್ಮ ಮಾವ ಮತ್ತು ನಮ್ಮ ಶ್ರೀಮುದು ಕೂತವ್ರೆ, ನಮ್ಮ ನಿಶು ಕೂತವ್ರು ನೋಡು. ನಮ್ಮ ಮಾವ ನಮ್ಮ ನಿಶು ಅಲ್ಲೇ ಕೂತವ್ರೆ. ಇವಾಗ ಅವ್ರ ಹತ್ರ ತಟ್ಟೆ ಇಸ್ಕೊಂಡು ವಾಪಸ್ ಬರ್ಬೇಕು ನಾನು. ಇಲ್ಲಿ ಇವರೆಲ್ಲ ಎಲ್ಲಿ ಮಕ್ಕಳೆಲ್ಲ ಕಟ್ಕೊಂಡು ನಮ್ಮ ಮಾವವ್ರ ಜಾತ್ರೆಗೆ ಹೋಯ್ತವ್ರೆ. 6 ಜನ ಮಕ್ಕಳು, ಇವರಿಬ್ರು ದೊಡ್ಡವರು, ನನ್ನ ತಂಗಿ ತಮ್ಮ. ಹೋಗಿ ಹೋಗಿ ಗೈಸ್. ಐಕ್ಲೌಡು ಸಿಂಕಪ್ ಎಲ್ಲನೂ ಕ್ಯಾನ್ಸಲ್ ಮಾಡಿ ಏನೇನೋ ಅವಾಂತರಗಳನ್ನ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಗ್ರಾಮು, ವಾಟ್ಸಾಪು, ಐಕ್ಲೌಡ್ದು ಸಿಂಕಪ್ಪು ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಇವತ್ತಿಂದು ವಿಡಿಯೋ ಮಾಡೋಕ್ಕೋಸ್ಕರ ಅಂತಾನೆ. ನಮ್ಮವ್ವ ನೋಡಿ ಮಜ್ಜಿಗೆ ಕೊಟ್ಟು ಕಳ್ಸೈತೆ, ಎಲ್ರಿಗೂ ಮಜ್ಜಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಫಸ್ಟು ನಮ್ಮ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಅಲ್ಲಿರೋರಿಗೆಲ್ಲ ಕೊಡ್ತೀವಿ. ನಾನು ಹೇಳಿಲ್ವಾ ಜನ ಎಲ್ಲ ಬಂದು ಮುತ್ಕೊತಾರೆ ಅಂತ. ಇಲ್ಲಿ ಅಂದರೆ ಜನ ಎಲ್ಲ ನೋಡಿ ಆಲ್ರೆಡಿ ಬಂದವ್ರೆ. ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅಡುಗೆ ಮಾಡ್ತವ್ರೆ. ಮೇ ಬಿ ಇನ್ನೊಂದು ಅರ್ಧ ಗಂಟೆ ದಾಸಪ್ಪದವ್ರು ಬರ್ತಾರೆ. ದಾಸಪ್ಪವ್ರು ಬರ್ರಿ. ಇವರೆಲ್ಲ ಐಸ್ ಕ್ರೀಮು ಒಂದು ಕವರ್ ತೊಗೊಂಬಂದು ಎಲ್ಲ ತಿಂತ ಕೂತವ್ರೆ. ಅಲ್ಲಿ ನಮ್ಮಪ್ಪ ನಮ್ಮ ಗದ್ದೆ ಕೆಲಸ ಮಾಡ್ತೈತೆ ನೋಡಿ. ಹ್ಞೂ, ನಮ್ಮಪ್ಪ ಗ್ಯಾಪಲ್ಲಿ ಹಂಗೆ ಗದ್ದೆ ಕೆಲಸನೂ ಮುಗಿಸ್ಕೊತೈತೆ. ಏನಾದರೂ ಇದ್ರೆ ಮಾಡೋಣ ಅಂದ್ಬಿಟ್ಟು ತವರಿ ಎಲ್ಲನೂ ಎತ್ತಾಕ್ತೈತೆ. ಮಜ್ಜಿಗೆ ಕೊಟ್ಬಿಟ್ಟು ಬರ್ಬೇಕು ಇವಾಗ ಅವ್ರಿಗೆಲ್ಲ. ಮಮ್ಮಿ ನನಗೆ ಮಜ್ಜಿಗೆ ನಂಗೆ ಸ್ವಲ್ಪ ಕೊಡು. ಹಿಡ್ಕೊಂಡು ನಾನು ಅಡುಗೆ ಮಾಡ್ಬೇಕು, ನೀನು ನೋಡೋಕ್ಕಾಗೋದಿಲ್ಲ. ಕಿರ್ತಿದ್ದು ಹಿಡ್ಕೊಳ್ಳಿ ಮಮ್ಮಿ, ಹಿಡ್ಕೊ ಮಮ್ಮಿ. ಹಿಂಗೆ ಸೊಂಡಿ ಇಲ್ಲಿ ಎತ್ಕೋ, ಅದು ಹಂಗೆ ಹಿಡ್ಕೊಳ್ಳಿ. ಅದು ಹೆಂಗೆ ಇರ್ತಾನೆ ಹೌದು. ಇವಾಗ ನೋಡಿ ಆಲ್ರೆಡಿ ಇವರು ಮತ್ತಳ್ಳಿಯವ್ರು ಬಂದು ಪೂಜೆ ಮಾಡಿ ಇವಾಗ ದೀಪ ಹಚ್ಚಿಟ್ಟಿದ್ದಾರೆ. ದಾಸಪ್ಪ ಬರಬೇಕು ಅಷ್ಟೇ. ಮಜ್ಜಿಗೆ ಖಾಲಿ ಆಯಿತು. ಆಯ್ತಾ ಆಂಟಿ? ಹಾಂ ಹಾಂ ಅಷ್ಟೇ ಆಂಟಿ, ಖಾಲಿ ಆಗೋಯ್ತು. ಗೈಸ್ ಇವಾಗ ಮುದ್ದೆ ಕಟ್ತಾ ಇದೀವಿ. ಇಷ್ಟೆಲ್ಲ ಒಂದೇ ಸತಿಗೆ ಹಿಂಗೆ ಓಣ್ಸಕ್ಕಾಗಲ್ಲ. ಅದಕ್ಕೆ ಮೇಲ್ಗಡೆ ಓಣ್ಸಿರೋದೆಲ್ಲನೂ ಮುದ್ದೆ ಕಟ್ಟಿ ಆಮೇಲೆ ಕೆಳಗಡೆದೆಲ್ಲ ಓಣಿಸ್ಕೊಂಡು ಕಟ್ಬೇಕು. ಇವಾಗ ಮುದ್ದೆ ನಾನು ಇಷ್ಟು ಮುದ್ದೆ ಕಟ್ತೆ. ಇಷ್ಟು ಮುದ್ದೆ ನಾನು ಕಟ್ಟಿದ್ದು. ಆಮೇಲೆ ನಮ್ಮ ಮಮ್ಮಿ ಕಟ್ತೈತೆ, ಕಟ್ಟಕ್ಕಾಗಲಿಲ್ಲ ನನಗೆ. ದಾಸಪ್ಪ ಬಂದವ್ರೆ, ತೋರಿಸ್ತೀನಿ ಬನ್ನಿ. ಇವ್ರು ನೋಡಿ ನಮ್ಮ ಮನೆ ಹೈಕ್ಳುಗಳನ್ನ. ದಾಸಪ್ಪ ಬಂದವ್ರೆ, ಪೂಜೆ ಮಾಡ್ತವ್ರೆ. ಇವರೆಲ್ಲ ಎಲ್ಲ ಮನೆಯಿಂದನೂ ಪೂಜೆ ಸಾಮಾನು ತಂದಿಟ್ಟವ್ರೆ. ಆಮೇಲೆ ಎಡೆ ತಂದಿಕ್ತಾರೆ. ಇವಾಗ ಇವರೇ ಜಡ್ಜಸ್ಸು. ಮಸ್ತ್ ಮಲ್ಲೈಕ.
ಗೈಸ್ ಇಲ್ಲಿ ಎಲ್ಲ ಎಡೆ ಮುಂದೆ ಊಟ ಇರುತ್ತಲ್ಲ, ಇಲ್ಲಿ ಎಡೆ ಮುಂದೆ ಊಟ ಹಾಕಿರ್ತೀವಲ್ಲ ಅದು ಎತ್ಕೊಂಡು ತಿಂತಾರೆ ಇಲ್ಲೆಲ್ಲ. ನಾವು ನಮ್ಮ ಜಾಗದಲ್ಲಿ ತಿಂತೀವಿ. ಇಲ್ಲಿ ನಮ್ಮ ಅಪ್ಪ ಕೂತಿ ಅಪ್ಪ ಗೈಸ್ ಇವಾಗ ಎಲ್ಲರೂ ಊಟ ಮಾಡ್ತಾ ಇದೀವಿ ನೋಡಿ. ಎಲ್ಲರೂ ಊಟ ಮಾಡ್ತಾವ್ರೆ, ಎಲ್ಲ ಒಂದೇ ಸತಿ ಕುತ್ಕೊಂಡ್ಬಿಟ್ಟವ್ರೆ. ನನ್ನ ತಮ್ಮ ಮತ್ತೆ ನಮ್ಮ ಮಮ್ಮಿ ಇಬ್ರು ಊಟ ಬಡಿಸ್ತವ್ರೆ. ಯಾರು ನೋಡ್ತಾರೆ, ಎಲ್ಲ ಊಟದಲ್ಲಿ ಬ್ಯುಸಿ ಆಗೋಗವ್ರೆ. ಗೈಸ್ ನೋಡಿ ಈಗ ಊಟ ಆಯ್ತು, ಕೈ ತೊಳ್ದಿದ್ದೀನಿ. ಈಗ ಊಟ ಆಯ್ತಲ್ಲ ನೋಡಿ, ಎಲ್ಲ ಹೋಗಿದ್ದಾರೆ. ಆಮೇಲೆ ನಾವು ಇಲ್ಲಿ ನೋಡಿ ಎಲ್ಲರೂ ತಿಂದಿದ್ದು ಎಲೆನ ಎತ್ತಬಾರ್ದು, ಎಲ್ಲ ಹಾಗೆ ಬಿಟ್ಟೋಗಿದ್ದಾರೆ. ಯಾಕಂದರೆ ದೇವರು ಬಂದು ನೋಡ್ತಾರಂತೆ, ದೇವರೆಲ್ಲನೂ ಲೆಕ್ಕ ಹಾಕ್ತಾರಂತೆ. ಅದಕ್ಕೆ ಇಲ್ಲೆಲ್ಲ ತಿಂದಿದ್ದಾರಲ್ಲ, ತಿಂದಿರೋ ಎಲೆನ ಯಾರೂ ಎತ್ತಿಕ್ಕಿಲ್ಲ, ಎಲ್ಲ ಹಂಗಂಗೆ ಬಿಟ್ಟೋಗಿದ್ದಾರೆ. ಇಲ್ಲಿ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹಾಗೆ ಬಂದಿದ್ದಾರೆ. ಆ್ಯಂಡ್ ಇನ್ನೂ ನೋಡಿ ಅಲ್ಲಿ ಬರ್ತಿದ್ದಾರೆ ಜನ ಊಟಕ್ಕೆ ನಮ್ಮ ಮನೆಗೆ. ಅಲ್ಲಿಂದ ಯಾರ್ಯಾರೋ ಗೊತ್ತಿಲ್ಲ, ಅವರೆಲ್ಲ ತಡಗವಾಡಿಯವರು ಅನಿಸುತ್ತೆ, ಅವರೆಲ್ಲರೂ ಊಟಕ್ಕೆ ಬರ್ತಾವ್ರೆ. ಇವ್ರದ್ದು ಏನು ಆಟ ಆಡ್ತಾವ್ರು ನೋಡಿ, ಇವ್ಳು ಚಡ್ಡಿ ಬಿಚ್ಬಿಟ್ಟು ಹೋಗಿತಾವಳೆ. ಇವನು ತಲೆ ಏನ್ರು ನಿಮ್ಮದು ಓಯ್ ಹೆಂಗೆ ಆಡ್ತವ್ರು ನೋಡಿ ಇವ್ರಿಬ್ರು. ಇವ್ಳು ಚಡ್ಡಿ ಬಿಚ್ಬಿಟ್ಟು ಚಡ್ಡಿ ಹೊಕ್ಕಂತವಳೆ, ಅವ್ರಮ್ಮ ಬೈತಾರೆ ಅಂತ. ನಮ್ಮ ಮಮ್ಮಿ ಈಗ ಊಟ ಮಾಡ್ತೈತೆ, ಎಲ್ರದ್ದು ಆಯ್ತು. ಲಾಸ್ಟಲ್ಲಿ ನಮ್ಮ ಅದಕ್ಕೆ ಬಡಿಸ್ಕೊಡ್ತೈತೆ, ನಮ್ಮ ಮಮ್ಮಿ ಊಟ ಮಾಡ್ತೈತೆ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಎಲ್ಲ ನೀರಲ್ಲಿ ಚೆನ್ನಾಗಿ ಕುಣಿದು ಅವ್ನು ನೋಡಿ, ಅವನು ಬಟ್ಟೆಲ್ಲ ಹಾರಾಕೊಂಡು ಹೆಂಗೆ ನಿಂತವನೆ. ಶ್ರೀಮದ್ದು ನೀರಲ್ಲೆಲ್ಲ ಚೆನ್ನಾಗಿ ಕುಣಿದು ಬಟ್ಟೆನ ಹಾರಾಕೈತೆ. ಇವಳು ಅಷ್ಟೇ, ಇವಳು ಚಡ್ಡಿನೂ ಹಾರಾಕವಳೆ. ಗೈಸ್ ಫೈನಲಿ ಡನ್. ಈ ವರ್ಷದ ಮಾದೇಶ್ವರ ಭೂಮಿ ಸಿದ್ದೇಶ್ವರ ಜಾತ್ರೆನೂ ಮುಗೀತು. ಎಲ್ಲರೂ ಹೋಗಿದ್ದಾರೆ, ಈಗ ನಾವು ಹೋಗ್ತಾ ಇದೀವಿ. ಎಲ್ಲರೂ ಬಾಯ್ ಮಾಡ್ರೆ ಎಲ್ಲ ಎಲ್ಲರೂ ಹೋಗ್ತಾವ್ರಿ ಇವಾಗ ಎತ್ಕೊಂಡು. ನನಗೆ ಚೀಲ ವೆಯ್ಟ್ ಮಾಡ್ತೈತೆ, ಚೀಲ ಎತ್ಕೊಳ್ಬೇಕು. ಬೇಡ ಆಂಟಿ ಚಲ್ಬಿಡಿ. ಈಗ ನೋಡಿ ನಾವೆಲ್ಲ ಊಟ ಮಾಡಿದ್ದೆಲ್ಲ ಇಲ್ಲಿ ಹಂಗೆ ಇದೆ. ನಾಳೆ ಬಂದು ನೋಡಿದ್ರೆ ನೀವು ಒಂದು ಎಲೆನೂ ಕೂಡ ಇರಲ್ಲ, ಇವನ್ ಸೈಡಲ್ಲಿ ಕೂಡ ಎಲೆಗಳಿರಲ್ಲ. ಎಲ್ಲ ಎಲೆಗಳು ಮಾಯ ಆಗ್ಬಿಟ್ಟಿರ್ತದೆ, ಅದು ನಂಬಿಕೆ. ನಮ್ಮ ಅಪ್ಪ ಬಂದು ನೋಡುತ್ತಲ್ಲ, ನಾಳೆ ಗದ್ದೆ ಕೆಲಸಕ್ಕೆಲ್ಲ ಬಂದಾಗ ನೋಡಿದ್ರೆ ಒಂದು ಎಲೆಗಳು ಇರಲ್ಲ ಗೈಸ್ ಈ ಕಡೆ. ಬಾಯ್ ಬಾಯ್. ಮಮ್ಮಿ ದೀಪ ಹಚ್ಚಿದ್ರಾ? ಯಾವಾಗ ಹಚ್ಚಿದ್ರಿ? ಹೌದಾ, ನೋಡಿ ದೀಪನ ಹಚ್ಚಾಗೈತಾಗಲಿ. ಇದು ನಮ್ಮ ಮನೆ ಭೂಮಿ ಸಿದ್ದೇಶ್ವರ. ಬಾಯ್ ಬಾಯ್. ಮಮ್ಮಿ ನಾನು ಎತ್ಕೊತೀನಿ ಬಿಡು, ನಾನು ಎತ್ಕೊಬತ್ತೀನಿ ನಡಿ. ಓ ಚೀಲ ನನ್ಗ ವೆಯ್ಟ್ ಮಾಡ್ತಾ ಇರೋದು. ಅಪ್ಪ ಹೊತ್ಕೊತದ? ಸರಿ ಹಂಗ ನಾನು ತತ್ತೀನಿ ನಡಿ. ಕೈಸ್ ಹೋಗ್ತಾ ಇದೀವೆಲ್ಲ, ಅಲ್ಲಿ ಎಲ್ರು ಎತ್ಕೊಂಡು ಹೋಗ್ತಾವ್ರೆ ಒಂದೊಂದು ಸಾಮಾನು. ಮಮ್ಮಿ ಸುಮ್ನಿರ್ ಮಮ್ಮಿ, ಒಂದ್ ನಿಮಿಷ. ನಮ್ಮ ಮಮ್ಮಿ ಭತ್ತ ಹಾಕು ಅಂತ ಹೇಳ್ತೈತೆ. ಎಲ್ಲರೂ ಎತ್ಕೊಂಡು ಹೋಯ್ತವ್ರೆ ಆಲ್ರೆಡಿ, ಒಬ್ಬೊಬ್ರು ಒಂದೊಂದು ಸಾಮಾನು. ನಾನು ಈ ಸಾಮಾನು ಹಿಡ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಇವಾಗ ಜಾತ್ರೆಗೆ ಹೋಗ್ಬೇಕು. ಜಾತ್ರೆಯಲ್ಲಿ ಏನಾದರೂ ವೀಡಿಯೋ ಕ್ಲಿಪ್ಸ್ ತೆಗಿಯೋಕ್ಕಾದ್ರೆ ತೆಗಿತೀನಿ, ಜಾತ್ರೆನೂ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ಇವಾಗ ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಜಾತ್ರೆ ಒಳಗಡೆ ಕೀರ್ತಿ ರೋಡಿಗೆ ಬಾರೆ. ಜಾತ್ರೆಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ, ಪಕ್ಕದ ಮನೆ ಆಂಟಿ ನಡ್ಕೊಂಡು ಹೋಗ್ತವ್ರೆ. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ ಪಾಪುಗಳೆಲ್ಲ ಸ್ಕೂಟ್ರಲ್ಲಿ ಹೋಗಿದ್ದಾರೆ. ನಾನು ನನ್ನ ತಂಗಿ ಇವಾಗ ಹೋಗ್ತಾ ಇದ್ದೀವಿ. ಜಾತ್ರೆ 1/2 ಕಿಲೋಮೀಟ್ರ್ ಇದೆ. ಇಲ್ಲ ಯಾಕೆ ಕಿರ್ತಲ್ಲ
ಗೂಬೆ ನಮ್ಮ ಮಮ್ಮಿ 20 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಜಾತ್ರೆಗೆ ಬರ್ತೈತೆ ಗೈಸ್. ಮಮ್ಮಿ 20 ವರ್ಷ ನಮ್ಮ ಮಮ್ಮಿ. ಮಮ್ಮಿ ಏ ಮಮ್ಮಿ 35 ಅಂತೆ. ಕಾವ್ಯಂಗೆ 30 ವರ್ಷ ಮಮ್ಮಿ. ಹಾ ಕರೆಕ್ಟ್. ನಮ್ಮ ಮಮ್ಮಿ 35 ವರ್ಷ ಆಗಿದೆಯಂತೆ ಜಾತ್ರೆಗೆ ಬಂದು. ಇವಾಗ ಬರ್ತೈತೆ ಗೈಸ್. ನಮ್ಮ ಮಮ್ಮಿ 35 ವರ್ಷ ಆದ್ಮೇಲೆ ಬಂದಿದೆ. ಅದಕ್ಕೆ ನಮ್ಮ ಮಮ್ಮಿಗೆ ಏನಾದ್ರು ತಗೊಳ್ಳೋಣ ಅಂತ ಇದೀವಿ. ನಮ್ಮ ಮಮ್ಮಿ ಕೇಳಿದ್ರಲ್ಲ ಕಾಸ್ಟ್ ಇದೆ ಕೇಳುತ್ತೆ. ಕೀರ್ತಿ ಮಮ್ಮಿಗೆ ಏನಾದ್ರು ತಗೊಳ್ಳೋಣ. ಗೈಸ್ ನಾವು 4 ಗಂಟೆಗೆ ತಂದಿದೀವ. ಇಲ್ಲೆಲ್ಲ ಹಾಕಿರ್ತಾರೆ ದೊಡ್ಡ ದೊಡ್ಡ ಮಂಕ್ರಿಲೆಲ್ಲ ಮುಗ್ದೋಗಿದೆ. ನಮ್ಮ ಮಮ್ಮಿ ಬರೀ ಪೂಜೆ ಮಾಡಿಸ್ಕೊಂಡ್ ಬರ್ತೈತಿ. ಇವಾಗ ನಾವು ಕೊಟ್ಟಿರೋ ಅನ್ನನ ಅಲ್ಲಿ ಯಾರೋ ಊಟ ಮಾಡ್ತಾವ್ರಲ್ಲ ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಬರಕ್ಕೆ ಅಂತ ಹೋಗವ್ರೆ ಒಬ್ರು. ಇಲ್ಲಿ ನಿಂತ್ಕೊಂಡ್ರೆ ದೇವ್ರು ನೋಡ್ಬೋದು. ಒಳಗಡೆ ಪೂರ್ತಿ ರಶ್ ಇದೆ. ದೇವ್ರು ಕಾಣಿಸ್ತಿದ್ಯಾ? ಕಾಣಿಸಲ್ಲ ದೇವ್ರಿಗೆ. ಬಟ್ ನಾನು ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತಾ ಇದೆ ದೇವ್ರು. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಿದ್ಯಲ್ಲ ಅದೇ ದೇವ್ರು. ಬಾಯ್ ಬಾಯ್. ಡನ್ ವಿತ್ ಜಾತ್ರೆ.